ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಶ್ರೂಮ್ ಕಬಾಬ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವೆಜ್ ತಿನ್ನೋರಿಗಂತೂ ಒಂದೊಳ್ಳೆ ರೆಸಿಪಿ ಇದು. ಈ ಮಶ್ರೂಮ್ ಕಬಾಬ್ ತುಂಬಾನೇ ರುಚಿಯಾಗಿರತ್ತೆ, ಮಾಡೋದು ಕೂಡ ತುಂಬಾನೇ ಸುಲಭ. ಈಗ ಈ ಮಶ್ರೂಮ್ ಕಬಾಬ್ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮಶ್ರೂಮ್ 350 ಗ್ರಾಮು, ಮೈದಾ ಹಿಟ್ಟು 2.5 ಟೇಬಲ್ ಸ್ಪೂನು, ಕಾರ್ನ್ ಫ್ಲೋರ್ 1.5 ಟೇಬಲ್ ಸ್ಪೂನು, ಅರ್ಧ ನಿಂಬೆ ಹಣ್ಣು, ರುಚಿಗೆ ಉಪ್ಪು, ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನು, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪೌಡ್ರು, 1 ಟೇಬಲ್ ಸ್ಪೂನ್ ಕಬಾಬ್ ಪೌಡ್ರು. ಈಗ ಹೇಗ್ ಮಾಡೋದು ಅಂತ ನೋಡೋಣ. ಒಂದ್ ಬೌಲ್ಗೆ ಮೈದಾ ಹಿಟ್ಟು, ಕಾರ್ನ್ ಫ್ಲೋರು, ಕಬಾಬ್ ಪೌಡರು, ರೆಡ್ ಚಿಲ್ಲಿ ಪೌಡರ್, ಬ್ಲಾಕ್ ಪೆಪ್ಪರ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ಎಷ್ಟು ಬೇಕು ಅಂತ ನೋಡ್ಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಯಾಕಂದ್ರೆ ಕಬಾಬ್ ಪೌಡರ್ ಅಲ್ಲಿ ಕೂಡ ಉಪ್ಪಿರತ್ತೆ, ಸೊ ಹಾಗಾಗಿ ನೋಡ್ಬಿಟ್ಟು ಹಾಕೊಳ್ಳಿ. ನಿಂಬೆ ಹಣ್ಣಿನ ರಸ, ಅರ್ಧ ನಿಂಬೆ ಹಣ್ಣು ಹಾಕೊಳ್ತಾ ಇದ್ದೀನಿ ಇಲ್ಲಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕಿ ಕಲಿಸ್ಕೊಳ್ಬೇಕು. ಜಾಸ್ತಿ ನೀರನ್ನ ಹಾಕೊಳ್ಬೇಡಿ, ಇಷ್ಟ ಹದ ಗಟ್ಟಿ ಇರ್ಬೇಕು, ಬಹಳ ತೆಳು ಮಾಡ್ಕೊಳ್ಬಾರ್ದು. ಹೀಗೆ ಚೆನ್ನಾಗಿ ಕಲ್ಸ್ಕೊಳ್ಬೇಕು. ಫೇಸ್ಬುಕ್ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ನೋಡಿ, ಈ ರೀತಿ ಬಂದ್ರೆ ಸಾಕು. ಈಗ ನಾನೇನ್ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮಶ್ರೂಮು, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಶ್ರೂಮ್ಗೆ ಮಿಶ್ರಣ ಚೆನ್ನಾಗಿ ಹಿಡ್ಕೊಳ್ಬೇಕು, ಆ ರೀತಿ ಕಲಿಸ್ಕೊಳ್ಳಿ. ನೋಡಿ, ಈ ತರ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಸಿ ಆದ್ಮೇಲೆ 5 ನಿಮಿಷ ಬಿಟ್ರೆ ಸಾಕು. ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ತಕ್ಷಣ ಕೂಡ ಮಾಡ್ಕೊಳ್ಬಹುದು. ಈ ಪಾತ್ರೆಯಲ್ಲಿ ಆಯಿಲ್ ನ ಕಾಯ್ಲಿಕ್ಕೆ ಇಟ್ಕೊಳ್ಬೇಕು. ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಕಲ್ಸಿಟ್ಟಿರೋ ಮಶ್ರೂಮ್ ನ ಹಾಕಿ 10 ನಿಮಿಷ ಬೇಯಿಸ್ಕೊಳ್ಬೇಕು. ಯಾರೆಲ್ಲ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮೋಟಿವೇಟ್ ಆಗತ್ತೆ. ಹೀಗೆ ಮಶ್ರೂಮ್ ಕಲರ್ ಚೇಂಜ್ ಆಗಿ ಬ್ರೌನ್ ಕಲರ್ ಬರಬೇಕು. ಈಗ ಮಶ್ರೂಮ್ ಕಬಾಬ್ ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ. ದಯವಿಟ್ಟು ಚಾನಲಿಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.